ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋ ವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಳವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಮೂಕೋಪಿ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ತಿಳಿಸ್ತಾ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ಎಂಬುದಾಗಿ ಹೇಳಿದ್ದಾರೆ. ಮೂಕನು ಕೂಡ ಮುಕುಂದ ಶಯನನಂತೆ ಆಗ್ತಾನೆ ಅಂತ. ಮುಕುಂದ ಶಯನ ಅಂದ್ರೆ ಶೇಷ. ಶೇಷದೇವರು ಭಗವಂತನ ಶಯನ ಹಾಸಿಗೆಯಾಗಿದ್ದಾರೆ. ಗರುಡ ಭಗವಂತನಿಗೆ ವಾಹನನಾಗಿ ಸೇವೆಯನ್ನು ಮಾಡಿದರೆ, ಶೇಷದೇವರು ಭಗವಂತನಿಗೆ ಶಯ್ಯಾರೂಪದಲ್ಲಿ ಹಾಸಿಗೆಯ ರೂಪದಲ್ಲಿ ತಮ್ಮ ಶರೀರವನ್ನೇ ಸಮರ್ಪಣೆ ಮಾಡಿ ಸೇವೆಯನ್ನು ಮಾಡುತ್ತಾರೆ. ಆ ಮಹಾಭಾಗ್ಯವನ್ನು ಪಡೆದಿದ್ದಾರೆ ಲಕ್ಷ್ಮೀ ಕಟಾಕ್ಷದಿಂದ. ತತ್ಪಾದ ಪಂಕಜ ಮಹಾಸನತಾಮವಾಪ ಶರ್ವಾದಿವಂದ್ಯ ಚರಣೋ ಯದಪಾಂಗಲೇಶಂ ಆಶ್ರಿತ್ಯ ನಾಗಪತಿರನ್ಯಸುರೈರ್ದುರಾಪಾಂ ಶ್ರೀರಿ ಯತ್ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ. ಭಗವಂತನ ಕೃಪಾ ಕಟಾಕ್ಷದಿಂದ ಲಕ್ಷ್ಮೀದೇವಿಗೆ ಬಲ, ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷದಿಂದ ಬ್ರಹ್ಮಾದಿ ಎಲ್ಲ ದೇವತೆಗಳಿಗೂ ಅವರವರ ಸ್ಥಾನಗಳು ಸಿಕ್ಕಿವೆ. ಅದರಲ್ಲಿ ಶೇಷದೇವರು ಕೂಡ ತಮ್ಮ ಸ್ಥಾನವನ್ನು ಪಡೆದದ್ದು ಆ ಲಕ್ಷ್ಮೀ ಕೃಪಾ ಕಟಾಕ್ಷದಿಂದ ಅಂತ ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಮುಕುಂದ ಶಯನ ಶೇಷ. ಒಂದು ಮಾತನ್ನು ಗಮನಿಸಿ. ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಧ್ರುವರಾಜರ ಕಥೆಯನ್ನು ನೀವೆಲ್ಲ ಕೇಳ್ತೀರಿ. ಧ್ರುವರಾಜರು 5 ತಿಂಗಳು
ತಪಸ್ಸು ಮಾಡಿದರು. ಮೊದಲ 1 ತಿಂಗಳು 3 ದಿನಕ್ಕೊಂದು ಸಲ ಹಣ್ಣುಗಳನ್ನು ತಿಂತಾ ಇದ್ರು. ಕಪಿತ್ಥ ಬದನಾಶನಃ, ಬಡವಲಕಾಯಿ, ಬೋರೆ ಹಣ್ಣು 3 ದಿನಕ್ಕೊಂದು ಸಲ ಮಾತ್ರ ತಿನ್ನೋದು, ಮತ್ತೆ 3 ದಿವಸ ಉಪವಾಸ. ಆಮೇಲೆ 6 ತಿಂಗಳಿಗೆ 6 ದಿನಕ್ಕೆ 1 ಸಲ ನೀರು ಕುಡಿತಾ ಇದ್ರು, ಎಲೆ, ಆಮೇಲೆ ನೀರು, ಆಮೇಲೆ ಬರೀ ಶ್ವಾಸವನ್ನು ಮಾತ್ರ ಆಹಾರವಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಕೊನೆಗೆ ಶ್ವಾಸವನ್ನೂ ಬಿಟ್ಟು ಕುಂಭಕದಲ್ಲಿ ಶ್ವಾಸ ನಿರೋಧವನ್ನು ಮಾಡಿ ತಪಸ್ಸು ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಬೇಕಾದರೆ ಅವರಿಗೇನು ಬಹಳ ವಯಸ್ಸಾಗಿರಲಿಲ್ಲ, 5 ವರ್ಷದ ಬಾಲಕ. ಆದರೆ ಜನ್ಮಾಂತರದ ಸುಕೃತ, ಸ್ವರೂಪ ಯೋಗ್ಯತೆ, ಭಗವಂತನ ವಾಯುದೇವರ ಎಲ್ಲ ದೇವತೆಗಳ ಕೃಪೆ, 5 ವರ್ಷದ ಬಾಲಕನಾದಾಗ ಇಂತಹ ಘೋರವಾದ ತಪಶ್ಚರ್ಯವನ್ನು ಮಾಡಿದ ಧ್ರುವರಾಜ. ಆದರೆ ಭಗವಂತ ಪ್ರತ್ಯಕ್ಷನಾದಾಗ ಸ್ತೋತ್ರ ಮಾಡಲಿಕ್ಕೆ ಶಬ್ದಗಳೇ ಹೊರಗೆ ಬರ್ತಾ ಇಲ್ಲ. 5 ವರ್ಷದ ಬಾಲಕ, ಏನು ಅಧ್ಯಯನ ಮಾಡಿರಲಿಲ್ಲ ಅನ್ನೋದಕ್ಕಾಗಿ ಏನು ಹೊಳೆಯಲಿಲ್ಲ ಅಂತೋ, ಉಪವಾಸದ ಶ್ರಮ ಆಯಾಸ, ಬುಭುಕ್ಷಿತಂನ ಪ್ರತಿಭಾತಿ ಕಿಂಚಿತ್, ಹಸಿವಾದಾಗ ಏನೂ ತೋಚೋದಿಲ್ಲ ಅಂತ, ಶಕ್ತಿ ಇರೋದಿಲ್ಲ, ನೀರೂ ಇಲ್ಲ, ನೀರಿಲ್ಲದೆ ಇದ್ರೆ ವಾಕ್ಶಕ್ತಿ ಬರೋದಿಲ್ಲ. ಛಾಂದೋಗ್ಯೋಪನಿಷತ್ತು ಹೇಳುವಂತೆ ಆ ವಾಕ್ಶಕ್ತಿಗೆ ಪ್ರಚೋದಕವಾದದ್ದು ನೀರು, ಅದೂ ಇಲ್ಲ. ಆಗ ಕೇವಲ ಭಗವಂತ ತನ್ನ ಶಂಖದಿಂದ ಅವನ ಕಪೋಲಕ್ಕೆ ಸ್ಪರ್ಶ ಮಾಡಿದ್ದಕ್ಕೆ ದಿವ್ಯವಾದ ಶಕ್ತಿಯ ಸಂಚಾರ ಆಗಿ ಅವನ ವಾಕ್ಶಕ್ತಿಗೆ ಪ್ರಚೋದನೆ ಸಿಕ್ಕು ಭಗವಂತನ ಸ್ತೋತ್ರವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡುತ್ತಾನೆ ಧ್ರುವರಾಜ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ವಾಕ್ಶಕ್ತಿಯ ಪ್ರಚೋದನೆ ಮಾತ್ರ ಅಲ್ಲ, ಕೈಕಾಲುಗಳಲ್ಲಿ ಶಕ್ತಿ ಇರಲಿಲ್ಲ, ಇಡೀ ದೇಹದಲ್ಲಿ ಎಲ್ಲ ಇಂದ್ರಿಯಗಳಲ್ಲಿ ಶಕ್ತಿಯ ಸಂಚಾರ ಆಗುವಂತೆ ಮಾಡಿ, ಉತ್ಸಾಹ ಬರುವಂತೆ ಮಾಡಿ, ಉಪವಾಸ ಮಾಡಿದ್ದೇನೋ ಇಲ್ಲವೋ ಅಂತ ಗೊತ್ತಿಲ್ಲದೆ ಇರೋ ಹಾಗೆ ಒಳ್ಳೆ ಶಕ್ತಿಯನ್ನು ತುಂಬಿ ಪರಮಾತ್ಮ ನನಗೆ ಅನುಗ್ರಹ ಮಾಡಿ ನನ್ನಿಂದ ಈ ಮಾತುಗಳನ್ನು ಆಡಿಸ್ತಾ ಇದ್ದಾನೆ ಅಂತ ಹೇಳಿ ಮುಂದೆ ಅನೇಕ ಶ್ಲೋಕಗಳಿಂದ ಭಗವಂತನ ಸ್ತೋತ್ರವನ್ನು ಮಾಡುತ್ತಾರೆ ಧ್ರುವರ ಮಹಾರಾಜರು ಅಂತ ಭಾಗವತದಲ್ಲಿ ಕಥೆಯನ್ನು ನಾವು ಕೇಳುತ್ತೇವೆ.